ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇವರ ತಂದೆ ನಮ್ಮನ್ನು ಭೇಟಿಯಾಗಿ ನಮ್ಮ ಮಗಳ ಮದುವೆಗೆ ತುಂಬ ಸಮಸ್ಯೆ ಆಗ್ತಾ ಇದೆ, ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂಥೇಳಿ ವಿಚಾರವನ್ನು ಕೇಳಿದ್ದಾರೆ. ಇದಕ್ಕೂ ಮುಂಚೆ ಕೆಲವೊಂದು ಕಡೆ ಈ ಜಾತಕದ ಪ್ರಸ್ತಾಪವನ್ನು ಮಾಡಿದರೂ ಸಹ ಸರಿಯಾದ ಮಾಹಿತಿಗಳು ಸಿಕ್ಕಿಲ್ಲ. ನೋಡೋಣ. ಈ ಜಾತಕರ ಜನ್ಮ ದಿನಾಂಕ 14/3/97, 6:30 ಸಾಯಂಕಾಲ, ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ಶುಕ್ರವಾರ. ಇವ್ರದ್ದು ಕನ್ಯಾ ಲಗ್ನ. ಲಗ್ನದಲ್ಲೇ ಕುಜ ಮತ್ತು ರಾಹು ಸ್ಥಿತರಾಗಿದ್ದಾರೆ. ಗುರು ಮಕರ ರಾಶಿಯಲ್ಲಿ ನೀಚರಾಗಿದ್ದಾರೆ. ಕುಂಭ ರಾಶಿಯಲ್ಲಿ ಶುಕ್ರ ಸ್ಥಿತರಾಗಿದ್ದಾರೆ. ಮೀನ ರಾಶಿಯಲ್ಲಿ ರವಿ, ಬುಧ, ಶನಿ, ಕೇತು ಸ್ಥಿತರಾಗಿದ್ದಾರೆ. ಮೇಷರಾಶಿಯಲ್ಲಿ ಮಾಂದಿ, ವೃಷಭ ರಾಶಿಯಲ್ಲಿ ಚಂದ್ರ ಸ್ಥಿತರಾಗಿದ್ದಾರೆ. ಇವರಿಗೀಗ 1/1/2030 ರಾಹು ದಶೆ ನಡೀತಾ ಇದೆ. ಇಲ್ಲಿ ಈ ಜಾತಕ ನೋಡಿದಾಗಲೇ ಸ್ವಲ್ಪ ನನಗೆ ಶಾಕ್ ಆಯಿತು, ಬಾಡಿ ವೈಬ್ರೇಷನ್ ಬಂತು. ಕಾರಣ, ಈ ಜಾತಕರ ಜನ್ಮ ಲಗ್ನದಲ್ಲೇ ಕುಜ ಮತ್ತು ರಾಹು ಸ್ಥಿತರಾಗಿರೋದು, ಸಪ್ತಮದಲ್ಲಿ ಶನಿ, ಕೇತು, ರವಿ, ಬುಧ ಸ್ಥಿತರಾಗಿರೋದು ಉತ್ತಮ ಅಲ್ಲ. ವಿವಾಹಕ್ಕೆ ಸಂಬಂಧಪಟ್ಟ ಸ್ಥಾನವನ್ನು ನೋಡುವಾಗ ಸಪ್ತಮಾಧಿಪತಿಯಾದಂಥ ಗುರು ನೀಚನಾಗಿದ್ದಾನೆ. ಲಗ್ನಾಧಿಪತಿಯಾದಂಥ ಬುಧ ಮೀನ ರಾಶಿಯಲ್ಲಿ ನೀಚನಾಗಿದ್ದಾನೆ. ಈ ನೀಚ ಗ್ರಹಗಳಿಗೆ ಪಾಪಗ್ರಹಗಳ ಸಂಬಂಧ ಬಂದು ಇನ್ನಷ್ಟು ನಿರ್ಬಲ ಆಗಿದೆ. ಇಲ್ಲಿ ಲಗ್ನಾಧಿಪತಿ ನೀಚನಾಗಿ ಲಗ್ನವನ್ನು ನೋಡೋದ್ರಿಂದ ನೀಚಭಂಗ ರಾಜಯೋಗ ಉಂಟಾಗುತ್ತೆ. ಆದರೆ ಪಾಪಗ್ರಹಗಳ ಪ್ರಭಾವದಿಂದ ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಸಮಸ್ಯೆಗಳನ್ನು ತೋರಿಸುತ್ತೆ. ಅಂದರೆ ಸಪ್ತಮ ಸ್ಥಾನದಲ್ಲಿ ಶನಿ ಭಗವಾನರು ಇದ್ದಾಗ ಸಾಮಾನ್ಯವಾಗಿ ಅಂತಹ ಜಾತಕರಿಗೆ ವಿವಾಹ ನಿಧಾನ ಆಗುತ್ತೆ. ಇವರ ಪೇರೆಂಟ್ಸ್ಗಳು ಇನ್ನೂ ಒಂದು ತಪ್ಪು ಮಾಡ್ಕೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ಜಾತಕ ವಿಮರ್ಶೆ ಮಾಡಿಕೊಂಡು ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಂಡು ಮದುವೆ ಮಾಡಬೇಕಾಗಿತ್ತು. ಇವರ ಜನ್ಮ ದಿನಾಂಕದ ಪ್ರಕಾರ 23ನೇ ವರ್ಷಕ್ಕೆ ಇವರ ಮದುವೆ ಆಗಿ ಹೋಗಬೇಕು, ಅಥವಾ 24ಕ್ಕಾದರೂ ಆಗಬೇಕು. ಆದರೆ ಸರಿಯಾದ ಮಾಹಿತಿಗಳು ಸಿಕ್ಕಿಲ್ಲ. ಇವರು ಬೇರೆ ಎಲ್ಲ ಒಂದು ಕಡೆ ಜಾತಕ ಮಾಡಿಸಿದ್ರು. ಅದರಲ್ಲಿ 12 ಗ್ರಹಗಳು ಬಂದಿದೆ. ಯುರೇನಸ್ಸು, ನೆಪ್ಚೂನು, ಪ್ಲೂಟೋ ಬಂದಿದೆ. ಗ್ರಹಗಳ ಹೆಸರನ್ನು ಒಂದೊಂದೇ ಅಕ್ಷರದಲ್ಲಿ ನಮೂದಿಸಿದ್ದಾರೆ. ಹಾಗೂ 12 ಗ್ರಹಗಳಿದ್ದಾಗ ಪರಿಪೂರ್ಣ ಕುಂಡಲಿ ಅಲ್ಲ ಅದು. ಅಲ್ಲಿ ಯುರೇನಸ್ಸು, ನೆಪ್ಚೂನು, ಪ್ಲೂಟೋಗಳಿಗೆ ವಿಮರ್ಶೆ ಇರೋದಿಲ್ಲ. ಹಾಗೆ ಯಾವುದೇ ಗ್ರಹಗಳನ್ನು ಒಂದೇ ಅಕ್ಷರದಲ್ಲಿ ಕರಿಬಾರ್ದು. ಇನ್ನು ಇವರ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ವಿವಾಹ ಆಗದೆ ಕಷ್ಟ ಅಂತಕ್ಕಂಥದ್ದಾಗಿ ಈ ಜಾತಕ ಹೇಳುತ್ತೆ. ಹಾಗಿದ್ರೆ ಈ ಜಾತಕರಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ?
ಮೊದಲಿಗೆ ರಾಹು ದಶೆ ನಡೀತಾ ಇರೋದ್ರಿಂದ ಲಗ್ನ ದ್ವಿಸ್ವಭಾವ ರಾಶಿಯಲ್ಲಿ ಇರೋದ್ರಿಂದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ಬೇಕಾಗುತ್ತೆ. ಹಾಗೆ ಶನಿ ಭಗವಾನರು ಸಪ್ತಮ ಭಾವದಲ್ಲಿದ್ದು ಲಗ್ನವನ್ನು ನೋಡೋದ್ರಿಂದ ಶನಿ ಭಗವಾನರಿಗೆ ಸಂಬಂಧಪಟ್ಟಂಥ ವಸ್ತುಗಳಿಂದ ಹಾಗೂ ಧಾನ್ಯಗಳಿಂದ ತುಲಾಭಾರ ಸೇವೆಯನ್ನು ಕೊಡಬೇಕಾಗುತ್ತೆ. ಇನ್ನು ಸಪ್ತಮಾಧಿಪತಿ ಗುರು ನೀಚನಾಗಿರೋದ್ರಿಂದ ಯಾವುದಾದ್ರೂ ಗುರುವಿಗೆ ಅಥವಾ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಸಿ ಮಂತ್ರಾಕ್ಷತೆಯ ಪ್ರಸಾದವನ್ನು ತೆಗೆದುಕೊಂಡು ಬರೋದು ತುಂಬ ಉತ್ತಮ. ಇಲ್ಲಿ ಲಗ್ನ ದ್ವಿಸ್ವಭಾವ ರಾಶಿಯಲ್ಲಿರೋದ್ರಿಂದ 2 ಮದುವೆ ಆಗ್ತಕ್ಕಂಥ ಯೋಗಗಳನ್ನು ಇದು ಸೂಚಿಸುತ್ತೆ. ಇವರು ಸುಬ್ರಹ್ಮಣ್ಯದಲ್ಲಿ ಪರಿಹಾರ ಮಾಡಿಕೊಂಡು ಶನಿ ಭಗವಾನರಿಗೆ ತುಲಾಭಾರ ಸೇವೆ ಕೊಟ್ಕೊಂಡು ಜನ್ಮ ರಾಶಿಯ ಪ್ರಕಾರ ಗುರುಬಲ ಇಲ್ಲದಲೇ ಇರೋದ್ರಿಂದ ಗುರುವಾರ ರಾಯರ ಮಂದಿರದಲ್ಲಿ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಕೊಡೋದು ಬಹಳ ಉತ್ತಮ. ಮತ್ತಷ್ಟು ವಿಚಾರಗಳನ್ನು ಈ ಜಾತಕರ ತಂದೆಗೆ ತಿಳಿಸಿದ್ದೇನೆ. ಇವೆಲ್ಲ ಆದಮೇಲೆ ಪಾರ್ವತಿ ಸ್ವಯಂವರ ಹೋಮವನ್ನು ಮಾಡಿಸಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ. ಈ ಜಾತಕರಿಗೆ ಮದುವೆ ಕೂಡಿ ಬರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಬಟನ್ ಒತ್ತಿ. ನಮಸ್ಕಾರ.